ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತೊಂದು ರಿಂಗ್ ಬೀಡಿಂದ ಹಾಕುವಂಥ ಕುಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ. ಬಿಗಿನರ್ಸ್ ತುಂಬ ಈಸಿಯಾಗಿ ಹಾಕುವಂಥ ಡಿಸೈನು ಮತ್ತು ಫಾಸ್ಟಾಗಿ ಹಾಕ್ಬೋದು. ಇದಕ್ಕೆ ನೀವು ಚಾರ್ಜ್ ಮಾಡ್ಬೋದು. ಒಂದು 350ಇಂದ 400 ಒಳಗಡೆ ಚಾರ್ಜ್ ಮಾಡ್ಬೋದು. ಫಸ್ಟಿಗೆ ಬಟ್ಟೆಗೆ 2 ಸರಿ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಆದಮೇಲೆ 1 2 3 4 5 ಚೈನ್ ಹಾಕ್ತಾ ಇದ್ದೀನಿ. 5 ಚೈನ್ ಹಾಕ್ಬಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಈಗ ಸ್ವಲ್ಪ ಗ್ಯಾಪ್ ಇರಬೇಕು ಅಂತ ಹೇಳ್ಬಿಟ್ಟು ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕ್ತಾ ಇದ್ದೀನಿ. 1 2 ಸಿಂಗಲ್ ಕ್ರೋಶೆಟ್ನ ಹಾಕಿದ ಮೇಲೆ ಸ್ವಲ್ಪ ದಾರ ಮೇಲೆ ಎತ್ಕೊಂಡು ಒಂದು ರಿಂಗ್ ಬೀಡು ಮತ್ತು ಒಂದು ಪರ್ಲ್ನಲ್ಲಿ ತೊಗೊಂಡಿದ್ದೀನಿ. ಅದ್ರ ಬದಲು ನೀವು ಒಳಗಡೆನೂ ಸಹ ಗೋಲ್ಡನ್ ಬೀಡ್ ತೊಗೋಬೋದು. ಪರ್ಲ್ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ, ಕಾಂಟ್ರಾಸ್ಟ್ ಕಲರ್. ಏನು ನಾನು ದಾರ ತೊಗೊಂಡಿದ್ದೀನಲ್ಲ ಆ ದಾರಕ್ಕೆ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ನಾನು ಪರ್ಲ್ ತೊಗೊಂಡಿದ್ದೀನಿ. ಬಟ್ಟೆಗೆ ಲಾಕ್ ಮಾಡಬೇಕು. ಬೀಡ್ ಲಾಕ್ ಆದಮೇಲೆ ಬಟ್ಟೆಗೆ ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಇವಾಗ ಬ್ಯಾಕ್ ಸೈಡ್ ತಿರುಗಿಸ್ಕೋಬೇಕು. ರಿಂಗ್ ಏನು ತಿರುಗಿಸ್ಕೊಳೋದು ಬೇಡ. ಅಂದರೆ ರಿಂಗ್ ಆ ಕಡೆ ಯಾವ ಥರ ಇರುತ್ತೋ ಹಾಗೆ ಇರಲಿ, ಹೀಗೆ ಇರಲಿ. ಫ್ರಂಟಿಂದ ನೋಡಿ ಈ ಥರ ಇದೆಲ್ಲ ಹಾಗೇ ಇರಬೇಕು. ಆ ರಿಂಗ್ ಬೀಡ್ ಒಳಗಡೆ ಹೋಗಿ ದಾರ ತಂದುಬಿಟ್ಟು ಒಂದು ಸಿಂಗಲ್ ಕ್ರೋಶೆಟ್ ಆದಮೇಲೆ ಒಂದು ಬೀಡನ್ನ ಹಾಕ್ತಾ ಇದ್ದೀನಿ. ಸ್ವಲ್ಪ ಬಿಗ್ ಸೈಜ್ ಬೀಡು, ನಾವು ಆರ್ಚಿಗೆಲ್ಲ ಯೂಸ್ ಮಾಡ್ತೀವಲ್ಲ ಅದೆಲ್ಲ ಅದಕ್ಕಿಂತ ಸ್ವಲ್ಪ ದೊಡ್ಡದು. ಬೀಡ್ ಹಾಕಿಬಿಟ್ಟು ಲಾಕ್ ಆದಮೇಲೆ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆಟ್, ಮತ್ತು ಸ್ವಲ್ಪ ದಾರ ಮೇಲೆ ಎತ್ಕೋಬೇಕು. ಒಂದು ಬೀಡನ್ನ ಆ್ಯಡ್ ಮಾಡಿಬಿಟ್ಟು ಇವಾಗ ರಿಂಗ್ ಬೀಡ್ ಒಳಗಡೆಗೆ ಲಾಕ್ ಪಕ್ಕದಲ್ಲಿ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆಟ್, ಮತ್ತು ಸ್ವಲ್ಪ ದಾರ ಮೇಲೆ ಎತ್ಕೋಬೇಕು. ಒಂದು ಬೀಡನ್ನ ಹಾಕಬೇಕು. ರಿಂಗ್ ಬೀಡ್ ಒಳಗಡೆ ಲಾಕ್ ಮಾಡಬೇಕು. ಮತ್ತು ಒಂದು ಸಿಂಗಲ್ ಕ್ರೋಶೆಟ್ ಹಾಕಿ ಒಂದು ಎಕ್ಸ್ಟ್ರಾ ಲಾಕ್ ಮಾಡಬೇಕು. ಮತ್ತು ಸ್ವಲ್ಪ ದಾರ ಮೇಲೆ ಎತ್ಕೊಂಡು ಒಂದು ಬೀಡನ್ನ ಹಾಕಬೇಕು. ರಿಂಗ್ ಬೀಡ್ ಒಳಗಡೆಗೆ ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆಟ್ ಹಾಕಬೇಕು. ಹಾಕಿದರೆ ಇಲ್ಲಿ ಟೋಟಲಾಗಿ ನೋಡಿ 4 ಬೀಡ್ಸ್ ಬರುತ್ತೆ. ಇಲ್ಲಿ ಜಾಗ ಕರೆಕ್ಟ್ ಆಗುತ್ತೆ 4 ಬೀಡ್ಸು. ನೀವು ಚಿಕ್ಕ ಸೈಜ್ ತೊಗೊಂಡ್ರೆ 5 ಬೀಡ್ಸ್ ಬರುತ್ತೆ. 4 ಬೀಡ್ಸ್ ಆದಮೇಲೆ ಮತ್ತೆ ಬ್ಯಾಕ್ ಸೈಡಿಂದನೇ ನಾವು ಒಂದು ಲಾಕ್ ಮಾಡಬೇಕಾಗತ್ತೆ. ಇಲ್ಲಾಂದರೆ ಕ್ರಾಸಾಗಿ ಕೂರುತ್ತೆ ಬೀಡು. ನಾನು ನಿಮಗೆ ತೋರಿಸ್ತೀನಿ. ಬ್ಯಾಕ್ ಸೈಡಿಂದ ಮತ್ತೆ ಒಂದು ಲಾಕ್ ಮಾಡಬೇಕು. ಈ ಆರ್ಚ್ ಏನಿದೆಯಲ್ಲ ಇದನ್ನು ಕಂಪ್ಲೀಟ್ ಮಾಡೋದಕ್ಕೆ ಇಲ್ಲಿ ನಾವೇನು ಸಿಂಗಲ್ ಕ್ರೋಶೆಟ್ಗಳು ಹಾಕಿರ್ತೀವಲ್ಲ ನೋಡಿ, ಇಲ್ಲಿ 1 2 3 ಇತ್ತಲ್ಲ, ಫಸ್ಟ್ನೇದ್ರ ಮೇಲೆ ಲಾಕ್ ಮಾಡಬೇಕು. ಇದು ಕಂಪ್ಲೀಟಾಗಿ ಫಿನಿಶಿಂಗ್ ಆಗುತ್ತೆ. ಇವಾಗ 1 2 ಚೈನ್ ತೊಗೊತೀನಿ ನಾನಿಲ್ಲಿ. ಲಾಕ್ ಆದಮೇಲೆ 1 2 ಚೈನ್ ತೊಗೋಬೇಕು. ತೊಗೊಂಡ್ಬಿಟ್ಟು ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ಇಲ್ಲಿ ನೋಡಿ ಲಾಕ್ ಆದಮೇಲೆ ಬೀಡ್ ಲಾಕ್ ಆದಮೇಲೆ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆಟ್ ಮಾಡಿರ್ತೀವಲ್ಲ ಆ ಹೋಲ್ನಲ್ಲಿ ಒಂದು ಕಂಬ ಹಾಕ್ತಿದ್ದೀನಿ. ಕಂಬ ಹಾಕಿದ್ಮೇಲೆ 1 2 3 ಚೈನ್ ಹಾಕ್ಬೋದು, ಅಥವಾ 2 ಚೈನ್ ಹಾಕಿಬಿಟ್ಟು ಒಂದು ಬೀಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ ನಾನಿಲ್ಲಿ. ಸ್ಮಾಲ್ ಸೈಜ್ ಬೀಡನ್ನ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಿಬಿಟ್ಟು ಏನು 2 ಚೈನ್ ಹಾಕಿದ್ವಿ ಮತ್ತು ಕಂಬ ಹಾಕಿದ್ವಲ್ಲ ಅವೆರಡು ಮಧ್ಯದಲ್ಲಿ ಇದನ್ನು ಲಾಕ್ ಮಾಡಿಬಿಟ್ಟು ಪಿಕೌಟ್ ಮಾಡಬೇಕು. ಈ ಥರ ಪಿಕೌಟ್ ಬರುತ್ತೆ. ಮತ್ತು ಸೂಜಿ ಮೇಲೆ ಒಂದು ಸರಿ ದಾರ ತೊಗೋಬೇಕು. ನೋಡಿ ಬೀಡ್ ಪಕ್ಕ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆಟ್ ಹಾಕಿದ್ವಲ್ಲ ಅಲ್ಲಿಗೆ ಸೂಜಿ ತೋರಿಸಿ ದಾರ ತಂದುಬಿಟ್ಟು ಒಂದು ಕಂಬ ಹಾಕಿದ ಮೇಲೆ ಇಲ್ಲಿ 2 ಚೈನ್ ಹಾಕಬೇಕು. 2 ಚೈನು ಸ್ವಲ್ಪ ದಾರ ಮೇಲೆ ಎತ್ಕೊಂಡು ಒಂದು ಸ್ಮಾಲ್ ಬೀಡನ್ನ ಲಾಕ್ ಮಾಡಬೇಕು. ಆ ಕಂಬದ ಹಿಂದ್ಗಡೆ ಹೋಲು ಕ್ಲೀನಾಗಿ ಕಾಣುತ್ತೆ. ಇವಾಗ ನಮಗೆ ನೀಟಾಗಿ ನಾವು ಪಿಕೌಟ್ಸ್ನ ಹಾಕ್ಕೊಂಡು ಹೋಗ್ಬೋದು. ಪ್ರತಿಯೊಂದು ಸಿಂಗಲ್ ಕ್ರೋಶೆಟ್ಗಳನ್ನ ಏನು ಹಾಕಿದ್ವಲ್ಲ ನಾವು ಅದ್ರ ಮೇಲೆ ಒಂದೊಂದು ಕಂಬ ಹಾಕಿಬಿಟ್ಟು 2 ಚೈನ್ ಹಾಕಬೇಕು. ಸ್ವಲ್ಪ ದಾರ ಮೇಲೆ ಎತ್ಕೊಂಡು ಒಂದು ಬೀಡನ್ನ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಿಬಿಟ್ಟು ನಂತರ ಮತ್ತೆ ಪಿಕೌಟ್. ಇದೇ ಥರನೇ ಇಲ್ಲಿ ನೋಡಿ, ಇಲ್ಲಿ ಒಂದು ಮಾಡ್ತೀನಿ. ಇವಾಗ ನಾವೇನು ಸಿಂಗಲ್ ಕ್ರೋಶೆಟ್ಗಳ ಮಾಡಿದ್ವಲ್ಲ ಅದ್ರ ಮೇಲೆ ಈ ಕಂಬಗಳನ್ನ ಹಾಕ್ಕೊಂಡು ಹೋಗ್ಬೇಕು, ಪಿಕೌಟ್ ಮಾಡಬೇಕು. ಪಿಕೌಟ್ ನಿಮಗೆ ಬೇಡ ಅಂದ್ರೂ ಕಂಬನೂ ಹಾಕ್ಬೋದು. ಪಿಕೌಟ್ ಮಾಡಿದ್ರೆ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ. ಮತ್ತು ಜೊತೆಗೆ ಒಂದು ಬೀಡ್ ಹಾಕೋದನ್ನು ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿಬಿಟ್ರೆ ಪ್ಲೇನ್ ಆಗಿಬಿಡುತ್ತೆ ಫುಲ್ಲು. ಹಾಗಾಗಿ ಈ ಥರ ಹಾಕಬೇಕು. ಮತ್ತು ಲಾಸ್ಟಿಗೆ ನೋಡಿ ಇಲ್ಲಿ ಲಾಕ್ ಆದಮೇಲೆ ಒಂದು ಸಿಂಗಲ್ ಕ್ರೋಶೆಟ್ ಹಾಕಿದ್ವಲ್ಲ ಆ ಲಾಕ್ ಮೇಲೆ ಮತ್ತೆ ಒಂದು ಕಂಬ ಹಾಕಿಬಿಟ್ಟು 2 ಚೈನು ಒಂದು ಬೀಡ ಹಾಕಿಬಿಟ್ಟು ಬೀಡ್ ಲಾಕ್ ಮಾಡಿಬಿಟ್ಟು ಮತ್ತು ಪಿಕೌಟ್. ಇದಾದ ನಂತರ ಡೈರೆಕ್ಟಾಗಿ ಬಟ್ಟೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೇ ಲಾಕ್ ಮಾಡಬೇಕು.
ನೋಡಿ ಇವಾಗ ಡೈರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡಬೇಕಾಗತ್ತೆ. ತುಂಬ ದೂರನೂ ಮಾಡಬೇಡಿ, ತುಂಬ ಹತ್ರನೂ ಮಾಡಬೇಡಿ. ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಹಾಕಬೇಕು. ನೋಡಿ ಸೈಡ್ ಆರ್ಚ್ ಡಿಫ್ರೆಂಟ್ ಆಗಿದೆ. ಕೆಳಗಡೆ 4 ಬೀಡ್ಸು, ಮೇಲೆ 5 ಬೀಡ್ಸ್ ಬರುತ್ತೆ. ಸೈಡ್ ಆರ್ಚು ನಾನಿಲ್ಲಿ ಏನಕ್ಕೆ ಗ್ಯಾಪ್ ಕೊಟ್ಟಿದ್ದೆ ಅಂದರೆ ನೋಡಿ 5 ಬೀಡ್ಸ್ ಬರುತ್ತೆ. ಏನಕ್ಕೆ ಅಲ್ಲಿ ನಾವು 2 ಸಿಂಗಲ್ ಕ್ರೋಶೆಟ್ ಕೊಟ್ವಿ ಅಂದರೆ ಇಲ್ಲಿ ಕುಚ್ಚು ಹಾಕ್ತೀವಲ್ಲ, ಅದಕ್ಕೆ ನಾವು ಅಲ್ಲಿ ಮತ್ತೆ ಅದೇ ಥರನೇ ಈ ಕಡೆಗೂ ಸಹ ನಾನು 2 ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕ್ತೀನಿ. ಲಾಕ್ ಆದಮೇಲೆ 2 ಸಿಂಗಲ್ ಕ್ರೋಶೆಟ್ ಹಾಕಿಬಿಟ್ಟು 1 2 3 4 5 ಚೈನ್ ಹಾಕಬೇಕು. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಲಾಕ್ ಆದಮೇಲೆ ಮತ್ತೆ ಇವಾಗ ಸಿಂಗಲ್ ಕ್ರೋಶೆಟ್ಗಳನ್ನ 2 ಹಾಕ್ತೀನಿ ನಾನು. 1 2 ಸಿಂಗಲ್ ಕ್ರೋಶೆಟ್. ಮತ್ತೆ ಇವಾಗ ರಿಂಗ್ ಬೀಡ್ ತೊಗೋಬೇಕು. ಇಲ್ಲಿ ಅದೇ ಥರ ಮಾಡಿದ್ನಲ್ಲ ನೋಡಿ, ಇದೇ ಥರನೇ ಇಲ್ಲೂ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇವಾಗ ರಿಂಗ್ ಬೀಡು ಒಂದು ಪರ್ಲ್ ತೊಗೊತಾ ಇದ್ದೀನಿ ನಾನು ಹೇಳಿದ್ನಲ್ಲ, ಪರ್ಲ್ ಬದ್ದು ನೀವು ಗೋಲ್ಡನ್ ಬೀಡ್ ಯಾವುದಾದ್ರೂ ತೊಗೋಬೋದು. ಸ್ವಲ್ಪ ಕಾಂಬಿನೇಷನ್ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ನಾನು ಪರ್ಲ್ ಯೂಸ್ ಮಾಡಿ ತೋರಿಸ್ತಾ ಇದ್ದೀನಿ. ಬಟ್ಟೆಗೆ ಡೈರೆಕ್ಟಾಗಿ ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಬ್ಯಾಕ್ ಸೈಡ್ ತಿರುಗಿಸ್ಕೋಬೇಕು. ಬಟ್ಟೆನ ಸ್ವಲ್ಪ ಹಿಂದ್ಗಡೆ ತಿರುಗಿಸ್ಕೊಂಡ್ಬಿಟ್ಟು ಇವಾಗ ಈ ಬೀಡ್ ಏನು ರಿಂಗ್ ಬೀಡ್ ಇದೆಯಲ್ಲ ಅದ್ರ ಒಳಗಡೆಗೆ 1 ಸಿಂಗಲ್ ಕ್ರೋಶೆಟ್ ಹಾಕ್ಬೇಕು. ನೋಡಿ ಇಲ್ಲಿ ಫಸ್ಟಿಗೆ ಹಾಕಿದ್ನಲ್ಲ ಅದೇ ಥರನೇ 1 ಸಿಂಗಲ್ ಕ್ರೋಶೆಟ್ಟು, ಸ್ವಲ್ಪ ದಾರ ಮೇಲೆತ್ಕೊಂಡು 1 ಬೀಡನ್ನ ಆ್ಯಡ್ ಮಾಡಬೇಕು. ಮತ್ತು 1 ಲಾಕ್ ಮತ್ತು ಅದ್ರ ಪಕ್ಕದಲ್ಲಿ 1 ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆಟ್. ಲಾಕ್ ಅಂದರೂ ಅದೇ, ಸಿಂಗಲ್ ಕ್ರೋಶೆಟ್ ಅಂದರೂ ಅದೇ ಆಗುತ್ತೆ. ನೋಡಿ ಇವಾಗ ಆಯ್ತಲ್ಲ. ಮತ್ತು ಇದೇ ಥರನೇ ಮತ್ತೆ 1 ಬೀಡನ್ನ ಆ್ಯಡ್ ಮಾಡಬೇಕು, 1 ಸಿಂಗಲ್ ಕ್ರೋಶೆಟ್ನ. ಇದೇ ಥರನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು ನಾವು. ಇಲ್ಲಿ ನನಗೆ ಮಿಸ್ ಆಯಿತು, ನಾನು ಸಿಂಗಲ್ ಕ್ರೋಶೆಟ್ ಹಾಕಿರಲಿಲ್ಲ. ಅದಕ್ಕೆ ಹಾಕಿರೋದನ್ನು ಬಿಚ್ಚಿಬಿಟ್ಟು ಮತ್ತೆ ನಾನು ಇವಾಗ ಹಾಕ್ತಾಯಿದ್ದೀನಿ. ನೋಡಿ ಹಾಕಿಬಿಟ್ಟು 1 ಲಾಕ್ ಮಾಡಬೇಕು, ಅದ್ರ ಪಕ್ಕ 1 ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆಟ್ ಮಾಡಬೇಕು. ಮತ್ತು 1 ಬೀಡ್ ಕೆಳಗಡೆ ಏನು ರಿಂಗ್ ಬೀಡ್ ಇದೆಯಲ್ಲ ಅದಕ್ಕೆ 4 ಬೀಡ್ಸ್ಗಳು ಬರುತ್ತೆ. ಅದ್ರ ಮೇಲೆ ನಾವು ಪಿಕಾಟ್ಸ್ ಹಾಕ್ತೀವಲ್ಲ ಅಲ್ಲಿ 5 ಪಿಕಾಟ್ಸ್ 5 ಬೀಡ್ಸ್ ಬರುತ್ತೆ. ಕರೆಕ್ಟಾಗಿ ಕೌಂಟ್ ಮಾಡ್ಕೊಂಡು ಹೋದರೆ ನಾನು ತೋರಿಸಿರೋ ಥರನೇ ನೋಡಿ, ಫಸ್ಟಿಗೆ ಲಾಕ್ ಇದೆಯಲ್ಲ ಆ ಲಾಕ್ ಮೇಲೆ ಇದನ್ನು ಲಾಕ್ ಮಾಡಬೇಕು. ಈ ಆರ್ಚ್ನ ಕಂಪ್ಲೀಟ್ ಮಾಡಬೇಕು. ಅಂದರೆ ರಿಂಗ್ ಮೇಲೆ ಹಾಕಿದ್ದು ಏನು ಆರ್ಚ್ ಇದೆಯಲ್ಲ ಅದನ್ನು ಕಂಪ್ಲೀಟ್ ಮಾಡಿಬಿಟ್ಟು ಇವಾಗ 2 ಚೈನ್ ಹಾಕಬೇಕು. 1 2 ಚೈನ್ ಹಾಕಬೇಕು. ಸೂಜಿ ಮೇಲೆ ಒಂದ್ಸರಿ ದಾರ ತಗೊಂಡು ನಾವು ಕಂಬಗಳನ್ನ ಹಾಕಬೇಕು. ಇವಾಗ ನೋಡಿ ಫಸ್ಟ್ನೇ ಸಿಂಗಲ್ ಕ್ರೋಶೆಟ್ ಇತ್ತಲ್ಲ ಅದ್ರ ಮೇಲೆ 2ರಿಂದ 1 ದಾರ ಲೂಪಿಂದ ಬಂದು 2 ಚೈನು, ಸ್ವಲ್ಪ ದಾರ ಮೇಲೆತ್ಕೊಂಡು 1 ಸ್ಮಾಲ್ ಸೈಜ್ ಬೀಡನ್ನ ಆ್ಯಡ್ ಮಾಡಬೇಕು. ಬೀಡ್ ಲಾಕ್ ಮಾಡಿಬಿಟ್ಟು ಮತ್ತೆ ಇವಾಗ ಆ 2 ಕಂಬದ ಮಧ್ಯದಲ್ಲಿ ಲಾಕ್ ಮಾಡಬೇಕು. ಪಿಕಾಟ್ ಆಯಿತು. ನೆಕ್ಸ್ಟ್ ಮತ್ತೆ ಅದೇ ಥರ ಸಿಂಗಲ್ ಕ್ರೋಶೆಟ್ ಮತ್ತೆ 1 ಲಾಕ್, 2 ಚೈನು. ಇಲ್ಲಿ ನಾನು ವಿಡಿಯೋನ ಸ್ವಲ್ಪ ಫಾಸ್ಟಾಗಿ ಮಾಡಿ ತೋರಿಸಿದ್ದೀನಿ, ಯಾಕಂದರೆ ಫಸ್ಟ್ನೇ ಆರ್ಚ್ನ ಸ್ಲೋ ಆಗಿ ತೋರಿಸಿದ್ದೀನಲ್ಲ, ಹಾಗಾಗಿ ತುಂಬ ಕ್ಲೀನಾಗಿ ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇದೇ ಥರನೇ ಇಲ್ಲಿನೂ ಸಹ ಕಂಪ್ಲೀಟ್ ಮಾಡಿಬಿಟ್ಟು ತೋರಿಸ್ತೀನಿ ನಾನು. ಪಿಕಾಟ್ಸ್ ಆಯಿತು ನೋಡಿ. ಆದಮೇಲೆ ಬಟ್ಟೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆಗೆ ಡೈರೆಕ್ಟಾಗಿ ಲಾಕ್ ಮಾಡಬೇಕು. ಮಾಡಿಬಿಟ್ಟು 2 ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆಟ್ ಹಾಕಿಬಿಟ್ಟು ಮತ್ತೆ 5 ಚೈನ್ ಹಾಕಬೇಕು. 5 ಚೈನ್ ಹಾಕಿ ಲಾಕ್ ಮಾಡಿಬಿಟ್ಟು ಮತ್ತೆ 2 ಸಿಂಗಲ್ ಕ್ರೋಶೆಟ್ ಹೆಚ್ಚು ಹಾಕಿ, ಇನ್ನೂ ಗ್ಯಾಪ್ ಜಾಸ್ತಿ ಬೇಕು ಅಂದರೆ ಇನ್ನು ಸಿಂಗಲ್ ಕ್ರೋಶೆಟ್ಗಳನ್ನ ಇನ್ನೊಂದು 2-3 ಹೆಚ್ಚಾಗಿ ಹಾಕ್ಬೋದು. ಲಾಸ್ಟಿಗೆ 2 ಚೈನ್ ಹಾಕಿ ದಾರನ ಕಟ್ ಮಾಡ್ತಾಯಿದ್ದೀನಿ ನಾನು. ಟೋಟಲಾಗಿ ಡಿಸೈನ್ ಈ ಥರ ಇದೆ. ಇಲ್ಲಿ ನಾನು ಏನು ಕುಚ್ಚು ಕಟ್ಟಿ ತೋರಿಸ್ತೀನಿ, 137 ದಾರನ ಕುಚ್ಚು ಕಟ್ಟಿ ತೋರಿಸ್ತಾ ಇದ್ದೀನಿ. ಸೈಡ್ ಆರ್ಚು ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಫುಲ್ ಕಂಪ್ಲೀಟಾಗಿ ಬರಲ್ಲ, ಮುಕ್ಕಾಲು ಭಾಗ ಆರ್ಚ್ ಬರುತ್ತೆ. ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಈ ಥರನೇ ಕಾಂಬಿನೇಷನ್ನಲ್ಲಿ ಪರ್ಲ್ ಹಾಕಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ನೀಟ್ ಫಿನಿಶಿಂಗ್ ಬರುತ್ತೆ. ಮತ್ತು ಈಸಿಯಾಗೂ ನೀವು ಹಾಕ್ಬೋದು. ಒಂದೇ ಸಿಂಗಲ್ ಸ್ಟೆಪ್ನಲ್ಲಿ ಫುಲ್ ಕಂಪ್ಲೀಟ್ ಮಾಡಿಬಿಡ್ಬೋದು ಈ ಡಿಸೈನ್ನ. ಈ ವಿಡಿಯೋ ಹೊಸೊಬ್ರು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೀವು ನನ್ನ ಎಲ್ಲ ವೀಡಿಯೋಗಳನ್ನ ನೋಡ್ಬೋದು. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.